ಧರ್ಮೋಪದೇಶ ಕಂಡ 29ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ನಡೆಸುವ ಎಲ್ಲಾ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನೀವು ನಡೆಸುವಂತಹ ಎಲ್ಲಾ ಕಾರ್ಯಗಳಲ್ಲಿಯೂ, ನೀವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ನೀವೇನ್ ಮಾಡುವಿರಿ? ಜಾಣರಾಗಿ ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವಿರಿ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ ಅಂದರೆ ಆಶೀರ್ವಾದಿಸುವವನಾಗಿದ್ದಾನೆ. ನಾವು ಮಾಡುವಂತಹ ಸಕಲ ಕಾರ್ಯಗಳಲ್ಲಿಯೂ ಕರ್ತನು ನಮ್ಮನ್ನು ಸಂಧಿಸುವವನಾಗಿದ್ದಾನೆ. ನಾವು ಜ್ಞಾನವಾಗಿ ಒಂದು ಕೆಲಸವನ್ನ ಮಾಡುವಂತೆ, ಒಂದು ಜಾಣತನದಿಂದ ಕೆಲಸವನ್ನ ಮಾಡುವಂತೆ ಕರ್ತನಾತ್ಮನು ನಮ್ಮ ಕಾರ್ಯಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ಆಶೀರ್ವಾದಿಸಿ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಕರ್ತನನ್ನು ನೋಡಿ ನಾವೇನ್ ಮಾಡಬೇಕು? ಕೇಳಬೇಕು. ದೇವರೇ, ನಾನು ನಡೆಸುವಂತಹ ಕೆಲಸ ಕಾರ್ಯಗಳಲ್ಲಿ ನೀನ್ ನನಗೊಂದು ಜ್ಞಾನವನ್ನ ಕೊಡು, ವಿವೇಕವನ್ನ ಕೊಡು. ನಾನೊಂದು ಜ್ಞಾನ ವಿವೇಕದಿಂದ ನನ್ನ ಕೆಲಸ ಕಾರ್ಯಗಳಲ್ಲಿ ನಾನು ನಡೆದು ಹೋಗ್ಬೇಕು ಎಂದು ಹೇಳುವಾಗ, ಕರ್ತನಾತ್ಮನ ಸೊಲೊಮೋನನಿಗೆ ಹೇಗೆ ಅವನಿಗೆ ಅಪರಿಮಿತವಾಗಿರುವಂತಹ ಜ್ಞಾನ ವಿವೇಕಗಳನ್ನ ದಯಪಾಲಿಸಿದ್ದಾರೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಕೇಳಿಕೊಳ್ಳುವಾಗ ಆತನಿಗೆ ಜ್ಞಾನವನ್ನ ವಿವೇಕವನ್ನ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ? ತಂದು ಕೊಡುವವರಾಗಿದ್ದಾರೆ. ಆಗ ಒಂದು ಜ್ಞಾನ ವಿವೇಕದಲ್ಲಿ ನಾವು ನಡೆದು ಹೋಗುವಾಗ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವೇನಾಗುವವರಾಗಿದ್ದೇವೆ? ಒಂದು ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವವರಾಗಿದ್ದೇವೆ, ಒಂದು ಜಯವನ್ನ ನೋಡುವವರಾಗಿದ್ದೇವೆ. ನಾವು ಯಾವಾಗ ಒಂದು ದೇವರ ಒಂದು ಜ್ಞಾನವಿಲ್ಲದೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಡೆದು ಹೋಗುತ್ತೇವೋ, ಆಗ ನಾವೇನಾಗುವವರಾಗಿದ್ದೇವೆ? ಸೋಲನ್ನ ಕಾಣುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಕರ್ತನ ಜ್ಞಾನದಲ್ಲಿ ನಡೆದು ಹೋಗುವಾಗ ಕರ್ತನು ನಮ್ಮನ್ನ ಅಭಿವೃದ್ಧಿ ಪಡಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನು ಮಾಡಿ, ನಿನ್ನ ಜನರು ನಡೆಸುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿನ್ನ ಜನರನ್ನು ನೀನು ಅಭಿವೃದ್ಧಿ ಪಡಿಸಿ ಜಯ ಕೊಡುವುದಕ್ಕಾಗಿ ಸ್ತೋತ್ರ. ಜ್ಞಾನ ವಿವೇಕದಿಂದ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.